ನಮಸ್ಕಾರ ವೀಕ್ಷಕರೇ, ನಾನು ಪೂಜಾ ಹಿರೇಗೌಡ. ಬಿಹಾರದ ರ್ಯಾಲಿಗಳಲ್ಲಿ ಅಮಿತ್ ಶಾ ಮತ್ತೆ ಯಾಕೆ ರಾಮ ಮಂದಿರ 370ನೇ ವಿಧಿ ನುಸುಳುಕೋರರ ಬಗ್ಗೆ ಮಾತನಾಡಬೇಕಾದಂತ ಹತಾಶ ಸ್ಥಿತಿಗಿಳಿದಿದ್ದಾರೆ. ಯಾವುದನ್ನು ಉತ್ಪ್ರೇಕ್ಷಿಸಿ ಹೇಳೋದ್ರಿಂದ ಲಾಭ ಆಗಬಹುದು ಅನ್ನೋದು ಅವರು ಭ್ರಮೆ, ಮತ್ತೆ ಯಾವುದನ್ನು ಅವರು ಹೇಳದೇನೆ ಮರೆಮಾಚ್ತಾ ಇದ್ದಾರೆ. ಒಳ ನುಸುಳುಕೋರರ ಬಗ್ಗೆ ಹೇಳೋದನ್ನ ಮೋದಿ ಅವರೇ ನಿಲ್ಲಿಸಿರುವಾಗ ಅಮಿತ್ ಶಾ ಅವರು ಯಾಕೆ ಅದನ್ನೇ ನೆಚ್ಕೊಂಡು ಬೊಬ್ಬೆ ಹೊಡಿತಾ ಇದ್ದಾರೆ? ಬಿಹಾರದಲ್ಲಿ SIT ನಂತರ ಎಷ್ಟು ನುಸುಳುಕೋರರು ಸಿಕ್ಕಿದ್ರು ಅನ್ನೋದ್ರ ಬಗ್ಗೆ ಆಯೋಗನೇ ಹೇಳೋದಿಕ್ಕೆ ಏನೂ ಇರದೇ ಇದ್ದಾಗ ಶಾ ಅವರಿಗೆ ಯಾಕೆ ಮಾತಾಡೋದಿಕ್ಕೆ ಬೇರೆ ಸರಕಿಲ್ಲ? ಜಂಗಲ್ ರಾಜ್ ಅಂತ ಮತ್ತೆ ಹಳೆಯ ಭೂತವನ್ನು ಮುಂದೆ ತರ್ತಾ ಇರುವಂಥ ಅಮಿತ್ ಶಾ ಅವ್ರದೇ 20 ವರ್ಷಗಳ ಆಡಳಿತದಲ್ಲಿ ಅದನ್ನು ಕೊನೆಗಾಣಿಸೋದಕ್ಕೆ ಸಾಧ್ಯವಾಗದೇ ಇದ್ದಿದ್ರ ಬಗ್ಗೆ ಯಾಕೆ ಹೇಳ್ತಾ ಇಲ್ಲ? ಅಸ್ಸಾಮನ್ನು ಪ್ರವಾಹ ಮುಕ್ತವಾಗಿಸುವಂಥ ಒಂದು ಭರವಸೆಯನ್ನು ಕೊಟ್ಟು ವಿಫಲವಾಗಿರುವಂಥ ಶಾ ಈಗ ಬಿಹಾರವನ್ನು ಪ್ರವಾಹ ಮುಕ್ತವಾಗಿಸುವಂಥ ಒಂದು ಸುಳ್ಳು ಭರವಸೆಯನ್ನು ಕೊಡ್ತಾ ಇರೋದು ಯಾಕೆ? ಬಿಹಾರ ಚುನಾವಣಾ ಅಖಾಡ ಕಾವೇರ್ತಾ ಇರುವಾಗ ಅಲ್ಲಿ ಮತ್ತೆ ಅದೇ ಸುಳ್ಳು ಭರವಸೆಗಳೇ ಯಾಕೆ ಕೇಳಿ ಬರ್ತಾ ಇವೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಹೇಳಿದ್ದೀವಿ. ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾ ಭಾರತಿ ಚಾನೆಲ್ನಲ್ಲಿದೆ. ಕೊನೆವರೆಗೂ ಆ ವಿಡಿಯೋನ ನೋಡಿ. ಆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು.